ನಿಮ್ಮ ಹೆಸರೇನು? ಲತಾ ಅಂತ ಸರ್. ಮತ್ತೆ ಎಷ್ಟು ವರ್ಷ ಆಯ್ತು ನಿಮ್ಮ ಸಂಘದಲ್ಲಿ? 6 ವರ್ಷ ಸರ್. 6 ವರ್ಷ. ನಿಮ್ಮ ಸಂಘದ ಹೆಸರು? ಧರ್ಮಸ್ಥಳ ಸಂಸ್ಥೆ ಸರ್. ಯಾವ ಸಂಘ? ಕಾವ್ಯ ಸಂಘ ಸರ್. ಕಾವ್ಯ ಸಂಘ. ಎಷ್ಟೆಷ್ಟು ಸಾಲ ತೊಗೊಂಡಿದ್ರಿ ಇದರಲ್ಲಿ ನೀವು? ನಾವು 2 ಲಕ್ಷ ತಗೊಂಡಿವಿ ಸರ್. ಏನು ಅನಿಸ್ತು ನಿಮಗೆ ಇದ್ರ ಬಗ್ಗೆ? ಚೆನ್ನಾಗಿ ಅನಿಸ್ತಾರೆ. ನನ್ನ ಮಗಳು ಮದುವೆ ಮಾಡಿದ್ದೇವೆ. ಬಡ್ಡಿ ಜಾಸ್ತಿಯಾ ಬಡ್ಡಿ ಕಡಿಮೆನಾ? ಬಡ್ಡಿ ಕಡಿಮೆ. ಎಷ್ಟು ರೂಪಾಯಿ ಬಡ್ಡಿ ಕಡಿಮೆ? 60 ಪೈಸೆ ಸರ್. 60 ಪೈಸೆ ಬಡ್ಡಿ. ಎಷ್ಟು ವರ್ಷಕ್ಕೆ ಬರ್ಸ್ಕೊಂಡಿದ್ದೀರಾ? 4 ವರ್ಷಕ್ಕೆ ಬರ್ಸಿದ್ದೀನಿ. ಏನೇನೆಲ್ಲ ಆಗಿದೆ ಸಾಲ ತೊಗೊಂಡು ಫಸ್ಟಿಂದ ಈ ಸಂಘಕ್ಕೆ ಸೇರಿ ಅದನ್ನು ಹೇಳಿ ಸರ್. ನಾನು ಚೆನ್ನಾಗಿ ಮಾಡ್ಕೊಂಡಿದ್ದೇನೆ. ಮರಿ ತಗೊಳ್ತೀನಿ, ವರ್ಷ ಮರಿ ತಗೊಳ್ತೀನಿ, ಮರಿ ಮಾರ್ತೀನಿ, LIC ಕಟ್ತೀನಿ ಸರ್. ಮತ್ತೆ ಬೇರೆ ಏನು ಉಪಯೋಗ ಆಗಿದೆ? ಬೇರೆ ಅಂದರೆ ಎರಡು ಮಾಡ್ಕೊಂಡಿದ್ದೀನಿ ಸರ್. 1 ಲಕ್ಷ ಬೇಕು ನನಗೆ. 2 ಬ್ಯಾಂಕ್ನಲ್ಲಿ LIC ಮಾಡ್ಕೊತೀನಿ ಸರ್ ನಾನು ನನ್ನ ಮಕ್ಕಳಿಗೆ. ಒಟ್ಟಿನಲ್ಲಿ ಏನೇನೆಲ್ಲ ಉಪಯೋಗ ಆಗಿದೆ? ಮತ್ತೆ ಬೇರೆ ಉಪಯೋಗ ನಾವು ಹೆಂಗೆ ತಗೊಂತೀವಿ ಹಂಗೆ ಸರ್. ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಮರಿಗಳು ತಗೊಂತೀನಿ ಸರ್. ಕುರಿ ಮರಿ ತಗೊಂತೀನಿ. ಈ ವರ್ಷ ಮಗಳು ಮದುವೆ ಮಾಡಿದ್ದೀವಿ. ನಿಮ್ಮ ಹೆಸರು? ಗೌರಮ್ಮ. ಎಷ್ಟು ವರ್ಷ ಆಯ್ತು ನೀವು ಸಂಘದಲ್ಲಿ ಇರೋದು? ನಾವು 6 ವರ್ಷ ಸರ್. ಎಷ್ಟು ಸಾಲ ತೊಗೊಂಡಿದ್ರಿ ಇದರಲ್ಲಿ? 70 ಸಾವಿರ. ಏನು ಉಪಯೋಗ ಆಗಿದೆ ಇದರಿಂದ? ಚೆನ್ನಾಗಿ ಉಪಯೋಗ ಆಗಿದೆ ಸರ್. ನಾವು ಯಾವ ಥರ ಉಪಯೋಗಿಸ್ತೀವಿ ಆ ಥರ. ಏನು ಉಪಯೋಗ ಮಾಡ್ಕೊಂಡಿದ್ರಿ? ಕುರಿ ತಗೊಂಡಿದ್ದು ಸರ್. ಕುರಿ ವ್ಯಾಪಾರ ಮಾಡಿದ್ವಿ. ನಿಮ್ಮ ಹೆಸರಮ್ಮ? ಎಷ್ಟು ತೊಗೊಂಡಿದ್ರಿ ಸಾಲ ಇದರಲ್ಲಿ? 1 ಲಕ್ಷ ತೊಗೊಂಡಿದ್ರಿ. ಎಷ್ಟು ರೂಪಾಯಿ ಬಡ್ಡಿ? 60 ಪಕ್ಕ 60 ಪೈಸೆನಾ ಅಥವಾ ಸುಮ್ಮನೆ ನಾನು ಹೇಳ್ಕೊಟ್ಟಿದ್ದು ಕೇಳ್ತಾ ಇದ್ದೀರಾ ನೀವು? ಪಕ್ಕ 60 ಪೈಸೆ ಸರ್. ಪಕ್ಕ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಾ ಅಥವಾ ನಾನು ಇಷ್ಟ ತನಕ ಹೇಳ್ಕೊಟ್ಟಿದ್ದೆ ಮಾಹಿತಿ ತೊಗೊಂಡು ನೀವು ಹೇಳಿದ್ರಾ? 60 ಪೈಸೆ ಬಡ್ಡಿ. ನೀವು ಎಷ್ಟು ಸಾಲ ತೊಗೊಂಡಿದ್ದೀರಾ? ಲಕ್ಷ. ಏನೇನೆಲ್ಲ ಉಪಯೋಗ ಆಗಿದೆ ಧರ್ಮಸ್ಥಳ ಸಂಘಕ್ಕೆ ಸೇರಿ? ನಾವು ಮನೆ ಕಟ್ಕೊಂಡಿವಿ ಸರ್. ಮನೆ ಇರ್ತಿಲ್ಲ ನನಗೆ. ಮನೆ ಕಟ್ಕೊಂಡಿವಿ. ಏನು ಅನಿಸ್ತದೆ ಹೊರಗಡೆ ಸಂಘಕ್ಕೂ ಈ ಧರ್ಮಸ್ಥಳ ಸಂಘಕ್ಕೆ ಏನು ಅನಿಸ್ತದೆ? ಇದು ಚೆನ್ನಾಗಿ ಅನಿಸ್ತದೆ ಸರ್. ಹೊರಗಡೆ ಬಡ್ಡಿ ತಂದ್ರೆ ಕಟ್ಟಕ್ಕಾಗಲ್ಲ. ಬಡ್ಡಿ ಈಗ ನಾಳೆ ಯಾರೋ ಒಬ್ರು ಬಡ್ಡಿ ಜಾಸ್ತಿ ಇದರಲ್ಲಿ ಸಂಘಕ್ಕೆ ಸೇರಿ ನೀನು ಹಾಳಾಗಿದೆಯಾ ಕಟ್ಟಿದೆಯಾ ಅಂತ ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ವಾರನೇ ಯಾಕೆ ಕಟ್ಟಬೇಕು, ತಿಂಗಳಿಗೆ ಒಮ್ಮೆ ಕಟ್ಬೋದು ಅಂತ ಹೇಳ್ತಾರೆ. ಅವಾಗ ನೀವು ಅವ್ರಿಗೆ ಏನು ಹೇಳ್ತೀರಾ? ಉತ್ತರ ನಾವು ಕೊಡ್ತೀರಿ? ಹೇಳ್ತೀವಿ ಸರ್ ಅವ್ರಿಗೆ ಮಾಹಿತಿ ಚೆನ್ನಾಗಿ. ನಮಗೆ ಇದೇ ಕಮ್ಮಿ, ಎಷ್ಟು ಕಮ್ಮಿ ಬಡ್ಡಿ ಅಂದ್ರೆ ಅಲ್ಲಿ ಸಿಗಲ್ಲ ಸರ್ ಇದು. ವಾರ ಕಟ್ಟಕ್ಕೆ ಹೆವಿ ಆಗಲ್ವಾ ಮತ್ತೆ ನಿಮಗೆ? ಇಲ್ಲ, ನಾವು ದುಡಿತೀವಿ, ಕಟ್ತೀವಿ. ಏನು ದುಡಿತೀರಿ? ನಮ್ಮ ಮನ್ಯಾಗ ಇದಕ್ಕೆ ವ್ಯಾಪಾರ ಕೊಡ್ತಾರೆ ಸರ್. ಏನು ವ್ಯಾಪಾರ? ನಾವು ಹೂವು ಕಟ್ತೀವಿ. ವಾರ ಕಟ್ಟಕ್ಕೆ ಏನು ಕಷ್ಟ ಆಗಲ್ವಾ? ಇಲ್ಲ ಸರ್, ಕಟ್ಟ. ಮತ್ತೆ ಬೇರೆ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ? ನಾವು ಸ್ವಲ್ಪ ಫಸ್ಟಿಗೆ ಕುರಿಗಳು ಮಾಡ್ಕೊಂಡಿದ್ವಿ ಸರ್. ಆ ಮನೆ ಕಟ್ಟಕ್ಕಲ್ಲ, ಆ ಕುರಿಗಳು ಮಾರಿದ್ವಿ. ಮಾರಿ ಎಲ್ಲ ದುಡ್ಡು ಹಾಕಿ ಮನೆ ಕಟ್ಕೊಂಡ್ವಿ. ನಿಮ್ಮ ಹೆಸರಮ್ಮ? ಅಮೃತಮ್ಮ ಸರ್. ಎಷ್ಟು ವರ್ಷ ಆಯ್ತು ನೀವು ಸಂಘದಲ್ಲಿ? 6 ವರ್ಷ ಸರ್. 6 ವರ್ಷ. ಏನು ಅನಿಸ್ತಿದೆ ಧರ್ಮಸ್ಥಳ ಸಂಘದ ಬಗ್ಗೆ? ಹೊರಗಡೆ ಫೈನಾನ್ಸಿಗೂ ಇದಕ್ಕೂ ಏನು ಅನಿಸ್ತದೆ? ಭಾಳ ವ್ಯತ್ಯಾಸ ಸರ್. ವ್ಯತ್ಯಾಸ ಅಂದರೆ ಯಾವ ಥರ? ಇದು ಕಡಿಮೆ ಸರ್. ನಮಗೆಲ್ಲ ಅನುಕೂಲ ಐತಿ. ಹೆಣ್ಮಕ್ಳು ಸೇರಿ ಕಟ್ಕೊಂತೀವಿ, ಹೋಟ್ಲು ಮಾಡ್ತೀವಿ. ಹೋಟ್ಲದಾಗ ಬಂದ್ರೆ ವಾರ ಕಟ್ಟಕ್ಕೆ ಇವೆ ಅನ್ಸಲ್ವ? ಇಲ್ಲ ಸರ್, ನಾವು ಹೋಟ್ಲು ಮಾಡ್ತೀವಲ್ಲ. ಮತ್ತೆ ನಾನು ಬಡ್ಡಿ ಕಡಿಮೆ ಅಂತ ಹೇಳ್ಕೊಟ್ಟಿದ್ಕೆ ಅದನ್ನ ಒಪ್ಕೊಂತ ಇದ್ರೆ ಅಥವಾ ನಿಮಗೆ ನಿಜವಾಗಿ 6 ವರ್ಷಲಿದ್ದೇನೆ ಗೊತ್ತಲ್ಲ, ನಾವು ಕಟ್ಕೊಂತ ಬಂದೀವಿ. ಬಡ್ಡಿ ಇಷ್ಟು ಅಂತ ತಿಳ್ಕೊಂಡು ನಾವು ಸಾಲ ಧರ್ಮಸ್ಥಳದವ್ರು ಎಲ್ಲಿಂದ ಕೊಡಿಸ್ತಾರೆ ಇದನ್ನ? ಬ್ಯಾಂಕ್ಲಿಂದ. ಯಾವ ಬ್ಯಾಂಕ್ ಹೆಸರು? ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಎಷ್ಟು ಜನ ಇದ್ದೀರಾ ನಿಮ್ಮ ಸಂಘದಲ್ಲಿ? ನಾವು 11 ಜನ ಇದೀವಿ ಸರ್. ನಾಳೆ ಯಾರಾದರೂ ಬಂದರು ಏನಾದರೂ ಹೇಳಿದರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೆಗೆಟಿವ್ ಬಗ್ಗೆ? ನಾವು ನಮಗೆ ಚೆನ್ನಾಗ ಸರ್. ಬೇರೆ ಹೇಳಿದ್ದು ನಾವು ಕೇಳಲ್ಲ. ನಾಳೆ ಯಾರೋ ಒಂದು ತಿಂಗಳಿಗೆ ಒಮ್ಮೆ ಕಟ್ಬೋದು, ಇನ್ನು ವಾರ ಕಟ್ಟಕ್ಕೆ ಕಷ್ಟ ಆಗಲ್ವಾ? ಇಲ್ಲ ಸರ್, ನಾವು ಸಂಘ ಮಾಡಕ್ಕಾರನೇ ಹೇಳಿ ಸಂಘ ಮಾಡ್ಯಾರ ಸರ್. ಇದು ವಾರ ಕಟ್ಬೇಕು ಅಂತ ನಾವು ಅದರಂತಾನೆ ಕಟ್ಕೊಂಡು ಹೋಗ್ತೀವಿ ಸರ್. ಕಟ್ಕೊಂಡು ಹೋಗ್ತೀರಾ. ಬಡ್ಡಿ ಎಷ್ಟು ರೂಪಾಯಿ ಅಂತ ಹೇಳಿದ್ರಿ ಇದ್ರ ಧರ್ಮಸ್ಥಳ ಸಂಘದಲ್ಲಿ? 60 ಪೈಸೆ ಅಂತ ಹೇಳಿದ್ರು. 60 ಪೈಸೆ ಬಡ್ಡಿ ಕರೆಕ್ಟ್ ಪಕ್ಕನ್ರ ಅಥವಾ ಯಾರಾದರೂ ಬಂದು ಏನಾದರೂ ಹೇಳ್ಕೊಟ್ರ ಅದಕ್ಕೆ ನೀವು ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಯಾರೇನು ಹೇಳ್ಕೊಟ್ಟಿಲ್ಲ. ಪಕ್ಕ ನೀವೇ ಲೆಕ್ಕ ಮಾಡ್ಕೊಂಡಿದ್ದೀವಿ. ನಾವು ಕೇಳ್ತೀವಿ ನಮ್ಮ ಸಂಘ ನಡೆಸೋರಿಗೆ, ಕೇಳ್ಕೊಂಡು ಬರ್ಸ್ಕೊಂತೀವಿ ಸರ್ ನಾವು. ನಿಮ್ದು ಯಾವ ತಾಲೂಕು? ನಮ್ಮದು ತಾಲೂಕು ಸರ್. ಯಾವ ತಾಲೂಕು? ಕೂಡ್ಲಿಗಿ ತಾಲೂಕು. ಜಿಲ್ಲೆ? ವಿಜಯನಗರ ಜಿಲ್ಲೆ ಸರ್. ನಿಮ್ಮ ಹೆಸರು? ನೀವು ಎಷ್ಟು ವರ್ಷ ಈ ಸಂಘದಲ್ಲಿ ಇರ್ತೀರಿ? 6 ವರ್ಷ ಆಯ್ತು. 6 ವರ್ಷ ಆಯಿತು. ಎಷ್ಟು ಸಾಲ ತೊಗೊಂಡಿದ್ರಿ ನೀವು? ಫಸ್ಟಿಗೆ 70 ಸಾವಿರ ಸರ್. ಈಗ 1 ಲಕ್ಷ ಸರ್. ಏನೇನು ಮಾಡಿದ್ರಿ ಇದರಲ್ಲಿ? ನಾವು ಹೋಟ್ಲ್ ಐತೆ ಸರ್. ಹೋಟ್ಲು ಮಾಡಿದ್ರಿ. ಓಕೆ. ಬೇರೆ ಉಪಯೋಗ ಆಗಿದೆ ಉಪಯೋಗ ಆಗಿಲ್ಲ? ಏನಾದರೂ ಗೊಂದಲ ಆಯಿತಾ ಬಡ್ಡಿ ಬಗ್ಗೆ? ಏನಿಲ್ಲ ಸರ್. ಪಕ್ಕ ಇದೆ. ಏನೇನು ಉಪಯೋಗ ಮಾಡ್ಕೊಂಡಿದ್ದೀರಾ? ಹೋಟ್ಲಿಗೆ ಮಾಲ್ ಹಾಕ್ತೀವಿ, ಅದಕ್ಕೆ ಹಾಕಿ ತೆಗಿತೀವಿ ಸರ್. ಬಂಡವಾಳ ಹಾಕ್ತೀವಿ. ವಾರ ಕಟ್ಟೋದು ಕಷ್ಟ ಆಗುತ್ತಾ ಅಥವಾ ಸರ್ ಇದೇ ಚೆನ್ನಾಗಿ ಸರ್. ವಾರ ಕಟ್ಟೋದು ಚೆನ್ನಾಗಿ. ವಾರ ಕಟ್ಟೋದು. ಬಡ್ಡಿ ಎಷ್ಟು ರೂಪಾಯಿ? 60 ಪೈಸೆ ಸರ್. ನಾನು ಹೇಳ್ಕೊಟ್ಟಿದ್ನ ಅಥವಾ ಯಾರಾದರೂ ಬಂದು ಹೇಳ್ಕೊಟ್ರಲ್ಲ? ಇಲ್ಲ, ನಾವು ಲೋನ್ ತಗೊಂಡ್ಮೇಲೆ ಮತ್ತೆ ಕ್ಯಾಲ್ಕುಲೇಷನ್ ಹಾಕ್ತೀವಿ ಸರ್ ಮನೆಯಲ್ಲಿ. ಎಷ್ಟು ಆಗ್ತದೆ ಎಷ್ಟಿಲ್ಲ ಅಂತೇಳಿ.